ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಲಗ್ನ ಪತ್ರಿಕೆ ಪ್ರಿಂಟ್ಗೆ ಕೊಡು ಅಂತ ಹೇಳಿದ್ಯಲ್ಲ, ಸುಖಾಗಮನ ಬಯಸೋರ ಹೆಸರನ್ನೆಲ್ಲ ಬರ್ದೀವ್ನಿ, ನೀನು ಒಂದ್ಕಿಂತ ನೋಡಿಬಿಡು ಸರಿಯಾಗಿದೆಯಾ ಅಂತಾರೆ ಶಿವರಾಮೇಗೌಡ್ರ ಹತ್ರ ಗೋವಿಂದ. ನೀನು ಬರೆದ ಮೇಲೆ ಮತ್ತಿನ್ನೇನು ನೋಡೋದು, ಸರಿಯಾಗಿರ್ತದೆ ಬಿಡು ಅಂತಾರೆ ಶಿವರಾಮೇಗೌಡರು. ಆಮ್ಯಾಕೆ ಅಣ್ಣ ಸಂಬಂಧಿಕರ ಹೆಸರಲ್ಲಿ ಒಬ್ಬರ ಹೆಸರು ಹಾಕಿದರೆ ಇನ್ನೊಬ್ಬರಿಗೆ ಬೇಸರ ಆಗ್ತದೆ ಅಂತ ಯಾರ ಹೆಸರನ್ನು ಹಾಕೋಕೆ ಹೋಗಿಲ್ಲ, ಬರೀ ನಮ್ಮ ಹಟ್ಟಿಯವ್ರ ಹೆಸರು ಮಾತ್ರ ಬರ್ದೀವ್ನಿ ಅಂತಾರೆ ಗೋವಿಂದ. ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು, ಮುಖ್ಯವಾಗಿ ನನ್ನ ಮಗಳು ಅಳಿಯನ ಹೆಸರು ಇದೆಯಲ್ಲ ಅಷ್ಟು ಸಾಕು ಅಂತಾರೆ ಶಿವರಾಮೇಗೌಡರು. ಆಗ ಕಣ್ಮಣಿ ರಾಕಿ ಮುಖನ ನೋಡ್ತಾಳೆ. ಆಗ ಈಶ್ವರಿ, ರೀ ಇಲ್ಲೊಂದು ಕಿತ್ತ ಕೊಡಿರಿ ನಾನು ನೋಡ್ತೀನಿ ಅಂತಾಳೆ. ಆಗ ಚಿತ್ರ ತಂದು ಈಶ್ವರಿ ಕೈಗೆ ಲಗ್ನ ಪತ್ರಿಕೆ ಪ್ರಿಂಟನ್ನು ಕೊಡ್ತಾಳೆ. ಆಗ ಈಶ್ವರಿ, ತಮ್ಮ ಸುಖಾಗಮನ ಬಯಸುವರು ಶ್ರೀಮತಿ ಈಶ್ವರಿ ಶ್ರೀ ಗೋವಿಂದ ಅಂತ ಈಶ್ವರಿ ಓದ್ತಾರೆ. ಆಗ ಸಾವಿತ್ರಿ, ಅಯ್ಯೋ ಇದೇನಣ್ಣ, ಅಣ್ಣನ ಹೆಸರು ಅವನ ಹೆಸರೇ ಇಲ್ಲ ಅಂತಾಳೆ. ಅಯ್ಯೋ ದಡ್ಡಿ, ಲಗ್ನ ಪತ್ರಿಕೆ ಮಾಡಿಸೋದೆ ಅಪ್ಪ ಅವ್ವ ಅಣ್ಣ ಅತ್ತಿಗೆ ಹೆಸರಲ್ಲೇ ಅಲ್ವಾ ಅಂತಾರೆ ಗೋವಿಂದ. ಅಷ್ಟು ಗೊತ್ತಾಗೋಕ್ಕಿಲ್ವೇನವ್ವ, ಅದಕ್ಕೆಯ ನಿನ್ನನ್ನು ದೊಡ್ಡ ಶಿಖಾಮಣಿ ಅಂತ ಹೇಳೋದು ಅಂತ ವಿನಂತಿಗೆ ಒಣಗ್ತಾಳೆ. ಶ್ರೀಮತಿ ಭವಾನಿ ಮತ್ತು ಶ್ರೀ ಸರ್ಜಿಲ್, ಶ್ರೀಮತಿ ಸಾವಿತ್ರಿ, ಶ್ರೀಮತಿ ವಿದ್ಯಾ ಮತ್ತು ಭದ್ರೇಗೌಡ ಅಂತ ಓದಿ ಈಶ್ವರಿ ಸಾವಿತ್ರಿಗೆ ಸನ್ನೆ ಮಾಡ್ತಾಳೆ. ಆಗ ಸಾವಿತ್ರಿ, ಏನಣ್ಣ ಇದು, ಅವಳ ಸಂಬಂಧ ಬೇಡ ಅಂತ ತಾನೆ ಕೋರ್ಟಲ್ಲಿ ಡೈವರ್ಸಿಗೆ ಹಾಕಿರೋದು, ಅಂಥದ್ರಲ್ಲಿ ಅವಳ ಹೆಸರು ಏನಕ್ಕೆ ಬೇಕು ಅಂತಾಳೆ ಸಾವಿತ್ರಿ. ಆಗ ಅಜ್ಜಿ, ಏನಕ್ಕಂದರೆ ಈ ಕ್ಷಣಕ್ಕೂ ಅವಳು ಅವನ ಹೆಂಡ್ರು, ಈ ಹಟ್ಟಿ ಸೊಸೆ ಅಂತಾರೆ ಅಜ್ಜಿ. ಆ ಸಂಬಂಧ ಬೇಡ ಅಂತೆ ಅಲ್ವಾ ಅತ್ತೆ ಕೋರ್ಟಲ್ಲಿ ಕೇಸ್ ಹಾಕಿರೋದು ಅಂತಾರೆ ಈಶ್ವರಿ. ಆದರೆ ಇನ್ನೂ ದೂರ ಆಗಿಲ್ವಲ್ಲ, ಕೋರ್ಟಲ್ಲಿ ತೀರ್ಪು ಬಂದ ಮ್ಯಾಕೆ ಏನಾಯ್ತದು ಅಂತ ನೋಡೋಣ, ಆದರೆ ಈಗ ಅವಳ ಹೆಸರು ಇರಲಿ ಬಿಡಿ ಅಂತಾರೆ ಅಜ್ಜಿ. ಹೌದು, ಡಿವೋರ್ಸ್ ಕೇಸ್ ನಡೀತಾ ಇರೋದು ನಮ್ಮ ಬಂಧು ಬಳಗದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಂಗಿರ್ಬೇಕಾದ್ರೆ ವಿದ್ಯೆನ ಹೆಸರು ಬೇಡ ಅಂದರೆ ಆಮ್ಯಾಕೆ ಕೇಳ್ತಾರೆ ತಾನೆ, ಅವರಿಗೆಲ್ಲ ಏನಂತ ಉತ್ತರ ಕೊಡೋಕ್ಕಾಗತ್ತೆ ಹೇಳಿ ಅಂತಾರೆ ಮೋನ. ಹಾಗಂತ ಕೇಸ್ ಹಾಕಿರೋ ಅವಳ ಹೆಸರನ್ನ ಮತ್ತೆ ಪತ್ರಿಕೆಯಲ್ಲಿ ಹಾಕಿಸಿದ್ರೆ ಅವಳ ಮುಂದೆ ನಾವು ಸೋತಂಗಾಗಕ್ಕಿಲ್ವೇ, ಆಮೇಲೆ ಅವಳ ದುರಹಂಕಾರ ಹೆಚ್ಚಾಗೋಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗೆ ಆಯ್ತದಷ್ಟೇಯ ಅಂತಾಳೆ ಈಶ್ವರಿ. ಮಾವ, ನೀವೇನು ತಪ್ಪು ತಿಳ್ಕೊಳ್ಳೋಕ್ಕಿಲ್ಲ ಅಂದರೆ ನಾನೊಂದು ಮಾತು ಹೇಳೋವೇನೇ ಅಂತಾಳೆ ಚಂಪಾ. ಏಯ್, ನಮ್ಮ ಹಟ್ಟಿ ವಿಷಯ ಮಾತಾಡುವಾಗ ನಿಮ್ಮ ಮಧ್ಯೆ ನಿಂದೇನೆ, ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತಾರೆ ಈಶ್ವರಿ. ಲೇ, ಅವಳನ್ನು ಯಾಕೆ ಬಾಯಿ ಮುಚ್ಚಿಸ್ತಿದ್ಯಾ, ನಿನ್ನಂಗೆ ಅವಳು ಈ ಹಟ್ಟಿ ಸೊಸೆನೇ ಅಲ್ವೇ, ಅವಳಿಗೆ ಮಾತಾಡೋ ಎಲ್ಲ ಅಧಿಕಾರನೂ ಇದೆ. ಏ ಚಂಪಿ, ನೀನು ಮಾತಾಡೆ ಅಂತಾರೆ ಅಜ್ಜಿ. ಅದೇನು ಹೇಳವ ಚಂಪಾ ಅಂತಾರೆ ಶಿವರಾಮೇಗೌಡರು. ಅಮ್ಮಮ್ಮ ಮತ್ತು ದೊಡ್ಡತ್ತೆ ಹೇಳ್ತಿರೋದು ಸರಿಯಾಗೇ ಇದೆ ದೊಡ್ಡ ಮಾವ, ವಿದ್ಯಕ್ಕನ ಜೊತೆಗೆ ಇನ್ನೂ ಸಂಬಂಧ ಕಳೆದೋಗಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಈ ತೀರ್ಮಾನ ಮಾಡಬೇಕಾಗಿರೋದು ಭದ್ರಭಾವ. ಅವರನ್ನು ಒಂದು ಮಾತು ಕೇಳೋದು ಒಳ್ಳೇದನ್ನಿಸ್ತದೆ, ತಿಳಿದಿದ್ದು ಹೇಳಿದೆ, ದಯವಿಟ್ಟು ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದರೆ ನನ್ನ ಕ್ಷಮಿಸ್ಬಿಡಿ ಅಂತಾಳೆ ಚಂಪಾ. ನೀನು ಹೇಳೋದು ಸರಿ ಕಣವ. ಗೋವಿಂದ, ಭದ್ರಂಗೆ ಫೋನ್ ಮಾಡಿ ಬರೋಕೆ ಹೇಳು, ಅವನೇನು ಹೇಳ್ತಾನೆ ಕೇಳುವ ಅಂತಾರೆ ಶಿವರಾಮೇಗೌಡರು. ಸರಿ ಅಣ್ಣ ಅಂತ ಗೋವಿಂದ ಕಾಲ್ ಮಾಡಿ, ಭದ್ರ ಅಣ್ಣ ಕರೀತವನೆ, ಒಸಿ ಬಾ ಮಗ ಅಂತ ಹೇಳ್ತಾರೆ ಗೋವಿಂದ. ಯಾರ ದಯೆಯಿಂದ ಈ ಮದುವೆ ಆಗದೆ ಇದ್ರೆ ಸಾಕು ಅಂತ ನಾನು ಬೇಡ್ಕೊಂಡು, ಆದರೆ ಇವರು ಪತ್ರಿಕೆಗೆಲ್ಲ ಹೆಸರು ಹಾಕೋಕೆ ಜಗಳ ಆಡ್ಕೊಂಡು ಕುಂತವ್ರೆ ಅಂತ ಕಣ್ಮಣಿ ಯೋಚನೆ ಮಾಡ್ತಾರೆ. ಆಕಿನೇ ನೋಡ್ತಾಳೆ. ಆಗ ಭದ್ರ ಬಂದು ಅಪ್ಪಯ್ಯ ಅಂತಾನೆ, ಮಗ ಭದ್ರ, ಕಣ್ಮಣಿ ಮದುವೆ ಪತ್ರಿಕೆಯಲ್ಲಿ ಸ್ವಲ್ಪ ಜನ ವಿದ್ಯೆನ ಹೆಸರು ಹಾಕಬೇಕು ಅಂತವ್ರೆ, ಸ್ವಲ್ಪ ಜನ ವಿದ್ಯೆನ ಹೆಸರು ಹಾಕ್ಸೋದು ಬೇಡ ಅಂತವ್ರೆ, ಯಾರೇನೇ ಹೇಳಿದ್ರೂ ತೀರ್ಮಾನ ಮಾಡಬೇಕಾದದ್ದು ನೀನೇ ಅಲ್ವೇ, ಅದಕ್ಕೆ ಬರೋಕೆ ಹೇಳಿದೆ ಅಂತಾರೆ ಶಿವರಾಮೇಗೌಡರು. ಮಾತಾಡಪ್ಪ, ಸುಮ್ಮನೆ ಯಾಕೆ ನಿಂತಿದ್ಯಾ, ಮಾತಾಡಬೇಕಾದ ಜಾಗದಲ್ಲಿ ಮಾತಾಡು ಅಂತಾಳೆ ಸಾವಿತ್ರಿ. ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ತಗೋ, ಅಣ್ಣ ಹೇಳ್ದಂಗೆ ಈ ವಿಷಯದಲ್ಲಿ ತೀರ್ಮಾನ ಮಾಡಬೇಕಾಗಿರೋದು ನೀನು, ಇದ್ರಾಗೆ ಯಾರ ಬಲವಂತನೂ ಇಲ್ಲ ಅಂತಾರೆ. ಲೇ ಭದ್ರ, ಇಲ್ಲಿ ಯಾರು ಏನು ಹೇಳ್ತಾರೆ ಅನ್ನೋದನ್ನು ತಲೆಗೆ ಹಾಕಬೇಡ, ನಿನಗೆ ಏನು ಅನ್ನಿಸ್ತದೆ ಅದನ್ನು ಹೇಳು ಅಂತಾರೆ ಅಜ್ಜಿ. ಅವಳ ಸಂಬಂಧ ನನಗೆ ಬೇಡ ಅಂತ ನಾನು ತೀರ್ಮಾನ ಮಾಡಾಗದೆ ಅಪ್ಪಯ್ಯ, ಹಾಗಾಗಿ ಅವಳ ಹೆಸರೇನು ಹಾಕೋದು ಬೇಕಾಗಿಲ್ಲ ಅಂತಾನೆ ಭದ್ರ. ಇನ್ನು ಈ ವಿಷಯದ ಬಗ್ಗೆ ಚರ್ಚೆ ಬೇಡ ಗೋವಿಂದ, ಭದ್ರ ಹೆಂಗೆ ಹೇಳ್ತಾನೆ ಹಂಗೆ ಮಾಡು ಅಂತಾರೆ ಶಿವರಾಮೇಗೌಡರು. ಸರಿ ಅಣ್ಣ ಅಂತಾರೆ ಗೋವಿಂದ. ಶಿವರಾಮೇಗೌಡರು ಅಲ್ಲಿಂದ ಹೋಗ್ತಾರೆ. ಶಿವರಾಮ ನೀನು ಮಾಡ್ತಿರೋದು ಸರಿ ಇಲ್ಲ, ನಾನು ಇದನ್ನು ಒಪ್ಪಕ್ಕಿಲ್ಲ ಅಂತ ಕೂಗ್ತಾರೆ ಅಜ್ಜಿ. ನಂತರ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಆಗ ಸಾವಿತ್ರಿ, ಅತ್ತಿಗೆ ಅವಳ ಹೆಸರನ್ನ ಹೊಡೆದಾಕಿ ಅತ್ತಿಗೆ ಅಂತಾಳೆ.
ಅವು ಹೊಡೆದಾಕೋದನ್ನು ಮರೆತು ಅವನೇನಾದ್ರೂ ಪ್ರಿಂಟ್ ಮಾಡಿದರೆ ನಮಗೆ ಕಷ್ಟ ಆಯ್ತದೆ, ಅದಕ್ಕೆ ನಾನೇ ಹೊಡೆದಾಕ್ತೀನಿ ಅಂತಾಳೆ ಈಶ್ವರಿ. ನಂತರ ಪೆನ್ ತಗೊಂಡು ವಿದ್ಯಾ ಹೆಸರನ್ನು ಅಳಿಸ್ತಾಳೆ. ನಂತರ ಮೋನಾ ಮತ್ತು ಚಂಪಾ ಬೇಜಾರಿಂದ ಅಲ್ಲಿಂದ ಹೋಗ್ತಾರೆ. ರಾಖಿ ಮತ್ತು ಕಣ್ಮಣಿ ಒಬ್ರನ್ನೊಬ್ರು ಮುಖ ನೋಡ್ತಾರೆ. ಈಶ್ವರಿ ಎಲ್ಲ ಹೋದ್ಮೇಲೆ ಸಾವಿತ್ರಿ ರಾಖಿನೇ ನೋಡ್ತಾ, ನೀನೇನು ಇಲ್ಲಿ ನಿಂತಿದ್ಯಾ ಅಂತಾಳೆ. ಮೇಡಮ್ ಅವರೇ ಕೀ ಅಂತಾನೆ ರಾಖಿ. ಅಲ್ಲಿಟ್ಟು ಹೋಗು ಅಂತ ಸಾವಿತ್ರಿ ಎಲ್ಲ ಹೋಗ್ತಾರೆ. ಆಗ ಕೀನ ಇಡೋಕೆ ಬಂದ ರಾಖಿ ಕಣ್ಮಣಿನೇ ನೋಡ್ತಾನೆ. ಕಣ್ಮಣಿ ಬೇಜಾರಿಂದ ರಾಖಿನೇ ನೋಡ್ತಾಳೆ. ಈಚೆ ವಿದ್ಯಾ ಹೋಟೆಲ್ಗೆ ಬರ್ತಾಳೆ. ಅಣ್ಣ, ನಾನು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ಅಂತಾಳೆ. ಮಲ್ಲಿ ಬಂದಿಲ್ಲ, ಹೋಗಿ ಒಳಗೆ ತರಕಾರಿ ಕಟ್ ಮಾಡಿ ಅಂತಾರೆ ಮ್ಯಾನೇಜರ್. ಸರಿ ಅಣ್ಣ ಅಂತಾಳೆ ವಿದ್ಯಾ. ಈಚೆ ಭದ್ರ ರೋಡಲ್ಲಿ ಬಂದು ಗಾಡಿನ ನಿಲ್ಲಿಸಿ ಸ್ವಾಮಿ ಅನ್ನೋನಿಗೆ ಕಾಲ್ ಮಾಡಿ ಎಲ್ಲಿದ್ಯಾ ಅಂತಾನೆ. ಇಲ್ಲೇ ಮಂಡ್ಯ ರೋಡ್ ಹೋಟೆಲ್ ಹತ್ರ ಇದ್ದೀನಿ ಅಂತಾನೆ ಸ್ವಾಮಿ. ಅಲ್ಲೇ ಇದ್ಬಿಡು, ಬರ್ತೀನಿ, ನಿನ್ನ ಹತ್ರ ಒಸಿ ಮಾತಾಡಬೇಕು ಅಂತಾನೆ ಭದ್ರ. ಸರಿ ಅಂತ ಕಾಲ್ ಕಟ್ ಮಾಡ್ತಾನೆ ಸ್ವಾಮಿ. ಈಚೆ ರೂಮಲ್ಲಿ ಈಶ್ವರಿ ಹತ್ರ ಚಿತ್ರ, ಅಲ್ಲ ಕಣವ, ಇಷ್ಟು ದಿನ ಮೈಯೆಲ್ಲ ಕಣ್ಣು ಮಾಡಿಕೊಂಡು ಜಾಗ್ರತೆಯಿಂದ ಹೆಜ್ಜೆ ಹಾಕ್ತಿದ್ದೆ, ಆದರೆ ಇವತ್ತು ಲಗ್ನ ಪತ್ರಿಕೆಯಲ್ಲಿ ಆ 3 ಅಡಿ ಹೆಸರು ಇರಬಾರ್ದು ಅಂತ ಚಂಪಾ ಮುಂದೆ ಅವಳ ಹೆಸರನ್ನು ಹೊಡೆದಾಕ್ಬಿಟ್ಟಿಯಲ್ಲವ್ವ ಅಂತಾಳೆ ಚಿತ್ರ. ಹೌದು ಚಿತ್ರ, ಆ ಟೈಮಾಗೆ ಸಾವಿತ್ರಿ ಬಾಯಿ ಮುಚ್ಚಬೇಕು ಅಂತ ಯೋಚನೆ ಮಾಡಿದೆ, ಚಂಪಾ ಅವಳೆ ಅನ್ನೋದನ್ನೇ ಮರೆತುಬಿಟ್ಟೆ ಅಂತಾರೆ ಈಶ್ವರಿ. ಈಗ ಈ ಚಂಪಾ ಹೋಗಿ ಆ 3 ಅಡಿ ಹತ್ರ ಸುಭಾಸನ್ ಗತಿ ಏನಾಯ್ತವ್ವ ಅಂತಾಳೆ ಚಿತ್ರ. ಇಲ್ಲ ಚಿತ್ರ, ಹಂಗಾಗಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಅಂತ ಲೇ ಚಂಪಾ ಅಂತ ಚಂಪನ ಕರೀತಾರೆ ಈಶ್ವರಿ. ಆಗ ಚಂಪಾ ಬಂದು ಏನತ್ತೆ ಅಂತಾಳೆ. ನಾವೆಲ್ಲ ಮಾತಾಡುವಾಗ ನೀನು ನಿಂತ್ಕೊಂಡು ಎದುರು ಮಾತಾಡುವಷ್ಟು ದೊಡ್ಡವಳಾಗಿದ್ಯಾ ಅಂತಾಳೆ ಈಶ್ವರಿ. ಅಯ್ಯಯ್ಯೋ ಇಲ್ಲ ಅತ್ತೆ, ನನ್ನ ಮನಸ್ಸಿಗನ್ಸಿದ್ದನ್ನು ಹೇಳಬೇಕು ಅಂತ ಚಂಪಾ ಹೇಳುವಾಗ ಹುಷ್ ಅಂತ ಕೈ ಮುಂದೆ ಮಾಡಿ, ಏನೇ ಇಲ್ಲಿ ನಡೆದಿರೋದನ್ನು ಔಟ್ ಹೌಸ್ಗೆ ವರದಿ ಒಪ್ಪಿಸ್ತಿದ್ಯಾ ಹೆಂಗೆ ಅಂತಾರೆ ಈಶ್ವರಿ. ಇಲ್ಲ ಅತ್ತೆ, ಸಂಬಂಧಗಳನ್ನು ಒಂದು ಮಾಡೋ ಒಳ್ಳೆ ವಿಚಾರ ಆದರೆ ಹೇಳ್ಬೋದು, ಅದಕ್ಕೆ ಇಂಥ ವಿಷಯನೆಲ್ಲ ನಾನು ಹೇಳಕ್ಕೆ ಹೋಗೋಕ್ಕಿಲ್ಲ ಅಂತಾಳೆ ಚಂಪಾ. ಪರವಾಗಿಲ್ಲ, ಸಹವಾಸ ದೋಷದಿಂದ ತುಂಬ ಮಾತಾಡೋದನ್ನು ಕಲ್ತ್ಬಿಟ್ಟು ನಿನಗೆ ಇವತ್ತು ಹೇಳ್ತಿದ್ದೀನಿ ಕೇಳ್ಕೊ. ಇಲ್ಲಿ ನಡೆದಿರೋ ವಿಷಯ ಒಂದಾದರೂ ಆಚೆಗೆ ಹೋಯ್ತು ಅಂತ ಇಟ್ಕೊ, ಹಟ್ಟಿಲಿ ನಿನಗೆ ಸೊಸೆ ಅನ್ನೋ ಸ್ಥಾನ ಇದೆ, ಅದರಿಂದ ಕೆಳಗೆ ಇಳಿಸ್ಬೇಕಾಯ್ತದೆ. ಒಂದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಂಡ್ಬಿಡು, ಆ 3 ಅಡಿಗೆ ಔಟ್ ಹೌಸಲ್ಲಾದರೂ ಜಾಗ ಅದೆ, ನಿನಗೆ ಅಲ್ಲೂ ಇಲ್ದಂಗೆ ಮಾಡಿಬಿಡ್ತೀನಿ, ತಲೆಯಲ್ಲಿ ಮಡ್ಕೊ ಹೋಗು ಅಂತ ಈಶ್ವರಿ ಕೂಗ್ತಾರೆ. ಆಗ ಚಂಪಾ ಅಲ್ಲಿಂದ ಹೋಗ್ತಾಳೆ. ಸದ್ಯಕ್ಕೆ ಇವಳಿಗೆ ಎಚ್ಚರಿಕೆ ಕೊಟ್ಟು, ಚಾನೆ ಒಳ್ಳೆ ಕೆಲಸ ಮಾಡಿದೆ ಕಣವ, ಇಲ್ಲ ಅಂದಿದ್ರೆ ಇವಳನ್ನು ನಂಬಕ್ಕೆ ಆಯ್ತಿಲ್ಲ ಅಂತಾಳೆ ಚಿತ್ರ. ಯಾರನ್ನು ಯಾವಾಗ ಹೆಂಗೆ ಬಗ್ಗಿಸ್ಬೇಕು ಅಂತ ನನಗೆ ಸಂದಾಗಿ ಗೊತ್ತದೆ, ಬಗ್ಗಿಸ್ತೀನಿ ಅಂತಾಳೆ ಈಶ್ವರಿ. ಈಚೆ ಸ್ವಾಮಿ ಹೋಟೆಲ್ ಹತ್ರ ಭದ್ರಂಗೆ ಕಾಯ್ತಿರ್ತಾನೆ. ಭದ್ರ ಗಾಡೀಲಿ ಬಂದು ಸ್ವಾಮಿ ಅಂತ ಹೇಗಿದ್ದೀರಿ ಅಂತ ಭದ್ರ ಸ್ವಾಮಿನ ತಬ್ಕೋತಾನೆ. ಬನ್ನಿ ಒಳಗೆ ಹೋಗಿ ಮಾತಾಡುವ ಅಂತ ಸ್ವಾಮಿ ಒಳಗೆ ಬರ್ತಾನೆ. ಭದ್ರನೂ ಒಳಗಡೆ ಬರ್ತಾನೆ. ಇಬ್ಬರು ಹೋಟ್ಲಲ್ಲಿ ಕೂತ್ಕೋತಾರೆ. ಆಗ ವೆಯ್ಟರ್ ಬಂದು, ಸರ್ ಏನು ಹೇಳಿ, ಏನು ಕೊಡಲಿ ಅಂತಾನೆ. ಏನು ತಗೊಳ್ಳೋ ಗೆಳೆಯ ಅಂತಾನೆ ಭದ್ರ. ಕಾಫಿ ಸಾಕು ಅಂತಾರೆ ಸ್ವಾಮಿ. ಒಂದು ಕೆಲಸ ಮಾಡು, 2 ಕಾಫಿ 1 ಪ್ಲೇಟ್ ಬಜ್ಜಿ ತಂದುಕೊಡು ಅಂತಾನೆ ಭದ್ರ. ವೆಯ್ಟರ್ ಅಲ್ಲಿಂದ ಹೋಗ್ತಾನೆ. ಈಚೆ ಒಳಗಡೆ ವಿದ್ಯಾ ತರಕಾರಿ ಕಟ್ ಮಾಡ್ತಿರ್ತಾಳೆ. ಆಗ ವೆಯ್ಟರ್ ಬಂದು, ವಿದ್ಯಕ್ಕ ಹೋಗಿ ಟೇಬಲ್ ಕ್ಲೀನ್ ಮಾಡಿ ಅಂತಾನೆ. ಆಗ ಸರಿ ಅಂತ ವಿದ್ಯಾ ಟೇಬಲ್ ಕ್ಲೀನ್ ಮಾಡೋದಕ್ಕೆ ಬರ್ತಾಳೆ. ಆಗ ಭದ್ರ ಅಲ್ಲಿರೋದನ್ನು ನೋಡಿ ಶಾಕ್ ಆಗ್ತಾಳೆ. ಹಾಗೆ ಭದ್ರನೂ ಕೂಡ ವಿದ್ಯಾನ ನೋಡಿ ಶಾಕ್ ಆಗ್ತಾನೆ. ಆಗ ಸ್ವಾಮಿ ವಿದ್ಯಾನ ನೋಡಿ, ಇದ್ಯಾಕಮ್ಮ ಹಿಂಗೆ ನಿಂತಿದ್ಯಾ, ಕ್ಲೀನ್ ಮಾಡ್ಕೊ ಅಂತಾನೆ. ವಿದ್ಯಾ ಭದ್ರನ್ನೇ ನೋಡ್ತಾ ಟೇಬಲ್ ಕ್ಲೀನ್ ಮಾಡಿ ಹೋಗುವಾಗ ಸ್ವಾಮಿ, ಏನಮ್ಮ 2 ಗ್ಲಾಸ್ ನೀರು ತಂದುಕೊಡು ಅಂತಾನೆ. ಇವಳು ಇಲ್ಲಿ ಕೆಲಸ ಮಾಡ್ತಾವಳ, ಅದಕ್ಕೆ ರಾತ್ರಿ ಅಷ್ಟೊಂದು ಲೇಟಾಗಿ ಮನೆಗೆ ಬರೋದು, ಬೆಳಿಗ್ಗೆ ಅಷ್ಟು ಬಿರ್ರನೆ ಹೋಗೋದು ಅಂತ ಯೋಚನೆ ಮಾಡ್ತಾನೆ ಭದ್ರ. ಆಗ ವಿದ್ಯಾ ನೀರನ್ನು ತಂದು ಗ್ಲಾಸಿಗೆ ಹಾಕಿ ಸ್ವಾಮಿಗೆ ಕೊಡ್ತಾಳೆ. ನಂತರ ಭದ್ರಂಗೆ ನೀರನ್ನು ಕೊಡಬೇಕು ಅನ್ನುವಾಗ ಹಿಂದಿನಿಂದ ಬೇರೆಯವ್ರು ಬಂದು ವಿದ್ಯೆನ ತಳ್ತಾರೆ. ಆಗ ನೀರೆಲ್ಲ ಭದ್ರನ ಮೈ ಮೇಲೆ ಚೆಲ್ಲುತ್ತೆ. ಸಾರಿ ಅಂತ ಕಸ್ಟಮರ್ ಅಲ್ಲಿಂದ ಹೋಗ್ತಾರೆ. ವಿದ್ಯಾ ಮಾತ್ರ ಗಾಬರಿಯಿಂದ ಭದ್ರನ್ನೇ ನೋಡ್ತಾಳೆ. ದಯವಿಟ್ಟು ಕ್ಷಮಿಸಿ ಅಂತಾಳೆ ವಿದ್ಯಾ. ಇದೇನಮ್ಮ ಹಿಂಗೆ ನೀರು ಚೆಲ್ಬಿಟ್ಟೆ, ಜ್ಞಾನ ಎಲ್ಲಿಟ್ಕೊಂಡು ಕೆಲಸ ಮಾಡ್ತೀರಾ ಅಂತಾನೆ ಸ್ವಾಮಿ. ಆಗ ಮ್ಯಾನೇಜರ್ ಬಂದು ಏನಾಯಿತು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಟೀ ಕುಡಿಯೋಕ್ಕೆ ಬಂದರೆ ನೀರು ಚೆಲ್ಲಿಟ್ಟಿದ್ದಾರೆ ಅಂತಾನೆ ಸ್ವಾಮಿ. ನಿನಗೆ ಅಷ್ಟು ಗೊತ್ತಾಗಲ್ವೇನಮ್ಮ,
ಗ್ಲಾಸಿಗೆ ಸರಿಯಾಗಿ ನೀರು ಹಾಕೋಕೆ ಬರ್ದಿದ್ಮೇಲೆ ಕೆಲಸಕ್ಕೆ ಏನಕ್ಕೆ ಬರ್ತೀರಾ ಅಂತಾರೆ ಮ್ಯಾನೇಜರ್. ಅಯ್ಯೋ, ನಾನು ಬೇಕು ಅಂತ ಹಿಂಗೆ ಮಾಡಲಿಲ್ಲ ಅಣ್ಣ. ನಾನು ನೀರು ಹಾಕಬೇಕಾದ್ರೆ ಅಂತ ವಿದ್ಯೆ ಹೇಳುವಾಗ ಮಾತಾಡಬೇಡ, ನಿಲ್ಸಮ್ಮ. ಇಲ್ಲಿ ನಿನಗೆ ಸಂಬಳ ಕೊಡ್ತಾ ಇರೋದು ಕೆಲಸ ಮಾಡೋದಕ್ಕೆ, ತಪ್ಪಿಗೆ ಕ್ಷಮೆ ಕೇಳೋದಕ್ಕಲ್ಲ. ನೆಟ್ಟಗೆ ಕೆಲಸ ಮಾಡೋಂಗಿದ್ರೆ ಮಾಡು, ಇಲ್ಲ ಅಂದರೆ ಲೆಕ್ಕ ಚುಕ್ತ ಮಾಡ್ತೀನಿ. ಇವಾಗಲೇ ಮನೆಗೆ ಹೋಗು ಅಂತಾರೆ ಮ್ಯಾನೇಜರ್. ಮಕ್ಕಳಿಂದ ವಿದ್ಯೆ ನೋಡ್ತಾಳೆ. ಏನು ನೋಡ್ತಾ ನಿಂತೀಯ, ಒಳಗೆ ಹೋಗಿ ಕೆಲಸ ನೋಡು ಅಂತಾರೆ ಮ್ಯಾನೇಜರ್. ಆಗ ವಿದ್ಯೆ ಹೋಗ್ತಾಳೆ. ಸಾರಿ ಸರ್, ಈ ಹುಡುಗಿ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ, ಗೊತ್ತಾಗದೆ ಏನೋ ಆಗೋಯ್ತು ಅಂತಾರೆ ಮ್ಯಾನೇಜರ್. ಪರವಾಗಿಲ್ಲ ಬಿಡಿ ಸರ್ ಅಂತಾನೆ ಭದ್ರ. ರೇ, ಬೇಗ ಆರ್ಡ್ರ್ ತಂದ್ಕೊಡ್ರಿ ಇವರಿಗೆ ಅಂತ ಮ್ಯಾನೇಜರ್ ಹೋಗ್ತಾರೆ. ಭದ್ರ ಮತ್ತು ಸ್ವಾಮಿ ಕೂತ್ಕೋತಾರೆ. ವಿದ್ಯಾ ಕಾಫಿ ಮತ್ತು ವಜ್ಜಿನ ತಂದ್ಕೊಡ್ತಾಳೆ. ಭದ್ರ ವಿದ್ಯೆನ ಹಾಗೆ ನೋಡ್ತಾ ಕಳೆದು ಹೋಗ್ತಾನೆ. ಆಗ ಸ್ವಾಮಿ, ಇದೇನು ಮಗ ಹಾಗೆ ನೋಡ್ತಾ ನಿಂತ್ಬಿಟ್ಟೆ, ಬಜ್ಜಿ ತಿನ್ನು, ಕಾಫಿ ಕುಡಿ ಅಂತಾನೆ. ಸಿಕ್ಕಿ ತುಂಬ ವರ್ಷ ಆಯಿತು, ಮದುವೆಗಿದ್ವೇ ಆಗಿದೆಯೋ ಇಲ್ವೋ ಅಂತಾನೆ ಸ್ವಾಮಿ. ಆದರೆ ಭದ್ರ ವಿದ್ಯೆನೇ ನೋಡ್ತಾ ಇರ್ತಾನೆ. ಲೋ ಮಗ, ನಿನ್ನೆ ಕೇಳ್ತಿರೋದು ಮದುವೆ ಆಗಿದೆಯೋ ಇಲ್ವೋ ಅಂತಾನೆ ಸ್ವಾಮಿ. ಮದುವೆ ಆಗದೆ ಮಗ, ಮಕ್ಕಳಿನ್ನೂ ಇಲ್ಲ ಅಂತಾನೆ ಭದ್ರ. ಓ, ಮಕ್ಕಳು ಬೇಡ ಅಂತ ಈಗಲೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತಾನೆ ಸ್ವಾಮಿ. ಅದೆಲ್ಲ ಬಿಡು ಮಗ, ಇನ್ನೊಂದ್ಕಿಂತ ಮಾತಾಡೋಣವಾ? ಈ ತಿಂಗಳು ಕೊನೆಯಲ್ಲಿ ನನ್ನ ತಂಗಿ ಮದುವೆ ಅದೇ, ಮಿಸ್ ಮಾಡದೆ ಬರಬೇಕು ಆಯಿತಾ? ಹಾಗೆ ಸಾನೇ ಕೆಲಸ ಅದೇ ಮಗ, ಇನ್ನು ಹೊರಡೋಣವಾ ಅಂತಾನೆ ಭದ್ರ. ಏಯ್ ಸುಮ್ಮನಿರೋ ಮಗ, ಅಪರೂಪಕ್ಕೆ ಸಿಕ್ಕಿದ್ಯಾ, ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿ ಅಂತಾನೆ ಸ್ವಾಮಿ. ಆಗ ಮ್ಯಾನೇಜರ್ ವಿದ್ಯೆಗೆ, ಏನಮ್ಮ ಅಲ್ಲೇ ನಿಂತಿದ್ಯಾ, ಹೋಗಿ ಕೆಲಸ ನೋಡು ಅಂತ ವಿದ್ಯಾ ಭದ್ರನೇ ನೋಡ್ತಾ ಅಲ್ಲಿಂದ ಹೋಗ್ತಾಳೆ. ನಂತರ ಭದ್ರ ಮತ್ತು ಸ್ವಾಮಿ ಅಲ್ಲಿಂದ ಹೊರಡ್ತಾರೆ. ಬಜ್ಜಿ ಚೆನ್ನಾಗಿತ್ತು ಅಂತಾನೆ ಸ್ವಾಮಿ. ಎಷ್ಟಾಯಿತು ಅಂತ ಮ್ಯಾನೇಜರ್ ಹತ್ರ ಸ್ವಾಮಿ ಕೇಳ್ತಾನೆ. ನಾನು ಕೊಡ್ತೀನಿ ಬಿಡು ಮಗ ಅಂತಾನೆ ಭದ್ರ. ಆಗ ಸ್ವಾಮಿ ಮುಂದೆ ಹೋಗ್ತಾನೆ. ಆಗ ಭದ್ರ, ಅಲ್ಲ ಸ್ವಾಮಿ, ಏನಾಯಿತು ಅಂತ ಅಷ್ಟು ಕಿರಿಚಿದ್ರಿ? ಯಾರೋ ಹೋಗೋ ಆತುರದಲ್ಲಿ ಅವ್ರ ಕೈನ ಟಚ್ ಮಾಡಿದರು, ಹಾಗಾಗಿ ನೀರು ಚೆಲ್ತು, ಅವ್ರ ತಪ್ಪು ಏನೂ ಇಲ್ಲ ಇದರಲ್ಲಿ ಅಂತಾನೆ ಭದ್ರ. ಈ ಕೆಲಸದವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಸರ್, ಸ್ವಲ್ಪ ಸದ್ರ ಕೊಟ್ಟರೆ ತಲೆ ಮೇಲೆ ಕುತ್ಕೊಂಡು ಬಿಡ್ತಾರೆ ಅಂತಾರೆ ಮ್ಯಾನೇಜರ್. ಆಗ ವಿದ್ಯೆ ಬಂದು ನಿಂತ್ಕೊಂಡು ಇವ್ರ ಮಾತನ್ನು ಕೇಳಿಸ್ಕೊತಾಳೆ. ಸರಿ ಸರ್, ಕೆಲಸಗಾರನ್ನ ಹದ್ಬಸ್ತಲ್ಲಿ ಇಟ್ಕೊಳ್ಳೋದು ಸರಿನೇಯ, ಆದರೆ ತಪ್ಪೇ ಮಾಡದೆ ಇರೋರಿಗೆ ಬೈಯೋದು ಸರಿನಾ, ನೀವೇ ಹೇಳಿ? ಅದಕ್ಕೆಯ ಸತ್ಯ ಏನು ಅಂತ ತಿಳ್ಕೊಂಡು ಮಾತಾಡಿ ಸರ್ ಅಂತಾನೆ ಭದ್ರ. ಅದನ್ನು ಕೇಳಿಸ್ಕೊಂಡು ವಿದ್ಯಾ ನಗ್ತಾಳೆ. ಸರಿ ಸರ್ ಅಂತಾರೆ ಮ್ಯಾನೇಜರ್. ಆಗ ಭದ್ರ ಹೋಗ್ತಾನೆ. ಎಲ್ಲರೂ ಹೆಂಗಸ್ರ ಪರವಾಗಿ ಮಾತಾಡೋದೆಯಾ, ನನಗೆ ನ್ಯಾಯ ಹೇಳೋಕೆ ಬಂದ್ಬಿಟ್ಟ ಅಂತ ಮ್ಯಾನೇಜರ್ ಬೈಕೋತಾರೆ. ನೀನೇನು ನಿಂತ್ಕೊಂಡು ನೋಡ್ಕೋತಿದ್ಯಾ, ಕೆಲಸ ನೋಡ್ಕೋ ಅಂತಾರೆ ಮ್ಯಾನೇಜರ್. ಸರಿ ಅಂತ ವಿದ್ಯಾ ಟೇಬಲ್ನ ಕ್ಲೀನ್ ಮಾಡ್ತಾಳೆ. ಈಚೆ ಭದ್ರ ಹೋಟೆಲ್ ಹೊರಗಡೆ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತಾನೆ. ಆಗ ವಿದ್ಯಾ ಬಾವುಟ ತಗೊಂಡು ಬಂದು ಅವನ್ನ ನೋಡಿ ಅಲ್ಲೇ ನಿಂತ್ಕೋತಾಳೆ. ನಂತರ ಬಾವುಟ ತಗೊಂಡು ರೋಡ್ ಹತ್ರ ಹೋಗಿ ಬಾವುಟನ ಹಾರಿಸ್ತಾ ಎಲ್ಲರನ್ನ ಕರೀತಿರ್ತಾಳೆ. ಅದನ್ನು ಭದ್ರ ನೋಡ್ತಾನೆ. ವಿದ್ಯಾ ಬಾವುಟ ಹಾರಿಸ್ತಾ ಭದ್ರನ ನೋಡ್ತಾಳೆ. ಭದ್ರನೂ ಅವಳನ್ನೇ ನೋಡ್ತಾನೆ. ಈಚೆ ಈಶ್ವರಿ, ಸಾವಿತ್ರಿ, ವಿನಂತಿ ಮತ್ತು ಚಿತ್ರ ವಿದ್ಯಾ ಇನ್ನೂ ಬರಲಿಲ್ಲ ಅಂತ ಕಾಯ್ತಾ ಕೂತಿರ್ತಾರೆ. ಇವಳು ಹಿಂಗೆ ಬಿಟ್ಬಿಟ್ರೆ ಇವಳನ್ನು ಇವತ್ತು 10 ಗಂಟೆ ನಾಳಿಕೆ ಅಲ್ಲೇ ಇದ್ಬಿಟ್ಟು ಒತ್ತಾರಿಗೆ ಎದ್ದು ಬರ್ತೀನಿ ಅಂತಾಳೆ. ಹಿಂಗೆ ಬಿಟ್ಟರೆ ಆಗಕ್ಕಿಲ್ಲ ಸಾವಿತ್ರಿ, ಅವಳು ತಾವ ಒಂದ್ಕಿಂತ ಮಾತಾಡಬೇಕು ಅಂತಾರೆ ಈಶ್ವರಿ. ಆಗ ಆಟೋದಲ್ಲಿ ವಿದ್ಯೆ ಬಂದು ಇಳಿತಾಳೆ. ವಾ ಬಂದ್ಲು ಕಣವ 3 ಅಡಿ ಅಂತಾಳೆ ವಿನಂತಿ. ಅವಳು ತಾವ ಮಾತಾಡೋಕ್ಕೆ ನೀನೇ ಸರಿ ಸಾವಿತ್ರಿ, ಮಾತಾಡು ಅಂತಾಳೆ ಈಶ್ವರಿ. ವಿದ್ಯೆ ಇನ್ನೇನು ಮನೆಯೊಳಗೆ ಹೋಗಬೇಕು ಅನ್ನುವಾಗ ಚಿಟಿಕೆ ಹೊಡೆದು 4 ಜನ ಅವಳ ಹತ್ರ ಬರ್ತಾರೆ. ನಂತರ ಒಳಗಡೆ ಬಂದ ವಿದ್ಯೆನ ಹತ್ರ ಭದ್ರ ನಿಂತ್ಕೋ, ಆ ಹೋಟೆಲಲ್ಲಿ ಕೆಲಸ ಮಾಡೋ ನಾಟಕ ಯಾಕೆ ಅಂತಾನೆ. ಯಾರ ಮುಂದ್ಗುಟೆನೂ ಕೈ ಚಾಚದೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಜೀವನ ಸಾಗಿಸ್ಬೇಕು ಅಂದ್ಮ್ಯಾಕೆ ಕೆಲಸ ಮಾಡೋ ಅವಶ್ಯಕತೆ ಅದೇ ಅಂತಾಳೆ ವಿದ್ಯಾ. ನಿಂಗೇನು ಅಂತ ಖರ್ಚಿದ್ದದ್ದು ಅಂತಾನೆ ಭದ್ರ. ನಾನು ದುಡ್ಡು ಸಂಪಾದನೆ ಮಾಡ್ತಾ ಇರೋದು ಐಷಾರಾಮಿ ಜೀವನಕ್ಕಲ್ಲ, ನನ್ನ ಶಿಕ್ಷಣಕ್ಕೆ ಮತ್ತು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗು ಆರೋಗ್ಯಕ್ಕೆ ಅಂತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.